ಒಂದು ಊರಿನಲ್ಲಿ ರಮೇಶ್ ಎಂಬ ವ್ಯಕ್ತಿ ಇತ್ತೆ. ರಮೇಶ್ಗೆ ಅಜ್ಜನಿಂದ 2 ಎಕರೆ ಜಮೀನು ಬಂದಿತ್ತು. ಆದರೆ ಆ ಜಮೀನಿನ ಮಧ್ಯದಲ್ಲಿ ದೊಡ್ಡ ಆಲದ ಮರ ಒಂದಿತ್ತು. ಅವನು ಆ ಮರವನ್ನು ಕಡಿದು ಮರುವ ಆಶೆಯಲ್ಲಿ ಎಂದ ಊರಿನ ಹಲವರು ಜನರನ್ನ ಕರೆದುಕೊಂಡು ಹೋದ. ಆದರೆ ಡಿಯಲ್ಲೂ ಹೋದ ಪ್ರತಿಯೊಬ್ಬರೂ ಮರದ ಕೆಳಗೆ ನಿದ್ರೆಯಲ್ಲಿ ಜಾರಿದ್ರು. ಕೊನೆಗೆ ಗೊತ್ತಾಯಿತು, ಮರದ ನೆರಳು, ಗಾಳಿ, ಶಾಂತಿ ಎಲ್ಲರಿಗೂ ನಿದ್ರೆ ತರಿಸುತ್ತಿತ್ತು. ರಮೇಶ್ ಆ ಜಾಗವನ್ನು ನಿದ್ರೆ ಪಾರ್ಕ್ ಮಾಡಿ ಎಲ್ಲರಿಗೂ ವಿಶ್ರಾಂತಿಯ ಸ್ಥಳವನ್ನಾಗಿ ಮಾಡಿದ. ನೈತಿಕತೆ. ಎಲ್ಲವನ್ನು ದುಡ್ಡಿನ ದೃಷ್ಟಿಯಿಂದ ನೋಡದೆ ಉಪಯೋಗವನ್ನು ಅರಿತು ಕೆಲಸ ಮಾಡಿದರೆ ಯಶಸ್ಸು ಖಂಡಿತ. ಈ ವಿಡಿಯೋ ನೋಡಿ ಖುಷಿಯಾಗಿದ್ದಾರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.